ಸ್ಥಾಪನೆ ಈ ಕಾಲೇಜು ಬಂದು 16ನೇ ತಾರೀಕು 7ನೇ ತಿಂಗಳು 1974ರಲ್ಲಿ. ಲೋಕಲ್ಸ್ ಹೇಳೋ ಪ್ರಕಾರ ಯಾವ ಕಾರಣಕ್ಕೆ ಕಾಲೇಜ್ ಮುಚ್ಚೋಗಿದೆ ಅಂತ ನನಗೂ ಗೊತ್ತಿಲ್ಲ. ಲೋಕಲ್ಸಲ್ಲಿ ಹುಡುಗರು ಹೇಳೋ ಪ್ರಕಾರ ದೆವ್ವ ಇದೆ ಅಂತ ಹೇಳಿ ಅಂತ ಕೇಳ್ಪಟ್ಟಿದ್ದಾರೆ, ಮತ್ತು ಕೆಲವರು ನೋಡಿದಾರಂತೆ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ AK12 ಕನ್ನಡ ವ್ಲಾಗ್ಸ್. ಇವತ್ತಿನ ಒಂದು ವಿಡಿಯೋ ಬಂದು ಏನಂತಂದರೆ, ಒಂದು ಕಾಲೇಜು ಪಾಳೆ ಬಿದ್ದಿದೆ. ಅದು ಯಾವ ರೀಸನಿಗೆ ಅಂತ ನನಗೆ ಗೊತ್ತಿಲ್ಲ. ಇಲ್ಲಿ ಕೆಲವೊಂದು ಲೋಕಲ್ಸಲ್ಲಿ ಹುಡುಗರು ಹೇಳೋ ಪ್ರಕಾರ ದೆವ್ವ ಇದೆ ಅಂತ ಹೇಳಿ ಅಂತ ಕೇಳ್ಪಟ್ಟಿದ್ದಾರೆ, ಮತ್ತು ಕೆಲವರು ನೋಡಿದಾರಂತೆ ಇಲ್ಲಿ ಆಬ್ವಿಯಸ್ಲಿ ಎಣ್ಣೆ ಹೊಡೆಯೋಕ್ಕೆಲ್ಲ ಬಂದಾಗ. ಸೊ ಆ ಒಂದು ಮಾಹಿತಿ ಮೇರೆಗೆ ನಾನು ಇಲ್ಲಿ ಬಂದಿದ್ದೀನಿ. ನೈಟ್ ಹೊತ್ತು ಬರೋದಕ್ಕೆ ನನಗೂ ಭಯ ಆಗುತ್ತೆ. ಸೊ ಅದಕ್ಕೆ ಡೇ ಹೊತ್ತಲ್ಲಿ ಬರ್ತಿದ್ದೀನಿ. ಸ್ಟಾರ್ಟ್ ಕಾಲೇಜ್ ಹೇಗಿದೆ ಅಂತ ನೋಡೋಣ ಬನ್ನಿ. ಕಮಾನ್. ಇದು ವಿದ್ಯಾರ್ಥಿನಿಯರ ವಿಶ್ರಾಂತಿ ಕೊಠಡಿ. ಲೆಟ್ಸ್ ಸ್ಟಾರ್ಟ್. ಏನು ಬ್ರೋ ಇದು ನನಗೆ ಗೊತ್ತಿಲ್ಲ ಯಾವ ರೀಸನಿಗೆ ಈ ಕಾಲೇಜಿನ ಈ ಥರ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಏನೋ ಗುರಿ ಸಾಧಿಸುವ ಛಲ ಹೊಂದಿದ್ದರೆ ಎಳೆಯವನಿಗೂ ಗಿರಿಯ ಶಿಖರ ಏರುವ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಗೊತ್ತಿಲ್ಲ. ಔಟ್ ಸೈಡು ಸೈನ್ಸ್ ಲ್ಯಾಬ್, ವಿಜ್ಞಾನ ಪ್ರಯೋಗಾಲಯ. ಏನು ಬ್ರೋ ಈ ಥರ ಇದೆ ಜಾಗ. ಆ್ಯಕ್ಚುಲಿ ನನಗೆ ನೈಟ್ ಹೊತ್ತು ಬರೋದಕ್ಕೆ ಅದು ನನಗೆ ಸಪೋರ್ಟಿಗೆ ಯಾರೂ ಇಲ್ಲ ಹುಡುಗರು. ಸೊ ಒಬ್ಬನೇ ಬಂದು ಮಾಡೋದಕ್ಕೂ ನನಗೂ ಧೈರ್ಯ ಇಲ್ಲ. ಸೊ ಅದಕ್ಕೆ ನಾನು ಡೇ ಹೊತ್ತಲ್ಲಿ ಬಂದು ಇದನ್ನು ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ ಅಷ್ಟೇ. ಏನು ಬ್ರೋ ಎಂದೇ ಪಡಕ್ಕೆ ಸಣ್ಣ ಪ್ಲೇಸ್ಗಳ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ ಎಂದು ನೋಡ್ತಿದ್ರೇ ಭಯ ಆಗ್ತಿದೆ. ಡೇ ಹೊತ್ತಲ್ಲಿ ನೈಟ್ ಹೊತ್ತಲ್ಲಿ ಒಬ್ಬನೇ ಬಂದರೆ ಒಬ್ಬನಿಗೆ ಭಯ ಆಗದೆ ಏನಾದರೂ ಆಗುತ್ತಾ? ನೋ ಕಾಮೆಂಟ್ಸ್. ಇಲ್ಲ ಸರ್. ಡೇಟ್ 20/9/2008 ಇಸ್ವಿಲಿ ಅವಾಗ ಮಾಡಿದ್ರು. ಇದು ಅಲ್ಲಿವರೆಗೂ, ಅಲ್ಲಿಂದ ಇಲ್ಲಿವರೆಗೂ ಕಾಲೇಜ್ ಇದಿದೆ. ಕ್ಲೋಸ್ ಆಗಿದ್ದು, ಇನ್ನೂ ಓಪನ್ ಆಗಿಲ್ಲ. ಪಾಳು ಬಿದ್ದಿದೆ ಯಪ್ಪ. ನೋಡಿ, ಸ್ಥಾಪನೆ ಈ ಕಾಲೇಜು ಬಂದು 16ನೇ ತಾರೀಕು 7ನೇ ತಿಂಗಳು 1974ರಲ್ಲಿ. ಬಟ್ ಈ ಕಾಲೇಜು ಮುಚ್ಚೋಗಿದ್ದು 2008ನೇ ಇಸ್ವಿಲಿ. ಒಬ್ಬನಿಗೆ ಬರೋದಕ್ಕೆ ಭಯ ಬ್ರೋ. ನೋಡಿ ಇದೆ ಪ್ಲೇಸ್ ಮಾತ್ರ ಗೊತ್ತಿಲ್ಲ. ಸೇಮ್ ಎಲ್ಲವೂ ಹೇಗಿದೆ ರೂಮ್ ಹಾಗೇ ಇದೆ.
ಬಟ್ ನನಗೂ ನೈಟ್ ಹೊತ್ತು ಬಂದು ಎಕ್ಸ್ಪ್ಲೋರ್ ಮಾಡೋದಕ್ಕೂ ನನಗೂ ತುಂಬ ಆಸೆ, ಆದರೆ ಬಟ್ ಧೈರ್ಯ ಇಲ್ಲ ಒಬ್ಬನಿಗೆ ಅಷ್ಟೇ. ಏನಾದರೂ ಪ್ರಾಬ್ಲಮ್ ಆಗುತ್ತೆ ಏನೋ ಅನ್ನೋ ಒಂದು ಭಯ ಅಷ್ಟೇ, ಅದು ಬಿಟ್ಟರೆ ಏನಿಲ್ಲ. ಬಟ್ ಒಬ್ಬರು ಯಾರಾದ್ರೂ ನನ್ನ ಜೊತೆಗೆ ಸಾಥ್ ಕೊಡೋರಿದ್ದೀರೋ ಡೆಫಿನೆಟ್ಲಿ ನಾನು ನೈಟ್ ಹೊತ್ತು ಮುಂದೆ ಎಕ್ಸ್ಪ್ಲೋರ್ ಮಾಡ್ತಿದ್ದೆ. ಬರೀ ಡೌಗಳು ನಿಮ್ದು. ಪಕ್ಕ ಒಂಥರ ನೋಡ್ತಿದ್ರೆ ನಿಮಗೆ ಒಂಥರ ಸ್ಕೇರಿ ಥರ ಇಲ್ವಾ, ಒಂಥರ ಗೋಸ್ಟು ಹಾರರ್ ಹೌಸ್ ಥರ. ಏನು ಬ್ರೋ ಸೌಂಡ್ ಅದು, ಏನು ಬ್ರೋ ಸೌಂಡ್ ಅದು. ಆರ್ಯ ಭವನ ಕ್ರೀಡಾ ಕೊಠಡಿ. ಸಿಕ್ಕಾಪಟ್ಟೆ ಗಲೀಜು ಮಾಡಿರ್ತಾರಲ್ಲ ಅವರು. ಔಟ್ಸೈಡ್ ವ್ಯೂ ನೈಟ್ ಹೊತ್ತು ಬಂದರೆ ಗೋಸ್ಟ್ ಆರ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಸ್ಪಿರಿಟಿಂದ. ಆದರೆ ಬಟ್ ಎಲ್ಲಿ ಡೇ ಹೊತ್ತಾಗಿರೋದ್ರೆ ನನಗೇನು ಅಷ್ಟೇನು ಎಕ್ಸ್ಪೀರಿಯೆನ್ಸ್ ಆಗೋದಿಲ್ಲ. ಬಟ್ ಜಸ್ಟ್ ಎಕ್ಸ್ಪ್ಲೋರ್ ಅಂದರೂ ಮಾಡ್ತಾಯಿದ್ದೀನಿ ಡೇ ಹೊತ್ತಲ್ಲಿ ಅಷ್ಟೇ. ಇದೊಂದು ರೂಮ್ ಸ್ವಲ್ಪ ಚೇಂಜಸ್ ಇದೆ. ಡೇಟು 4/8/2014. ಏನಿದು ಅರ್ಥನೇ ಆಗ್ತಿಲ್ಲ. ಮಂಜು ಇದೊಂದು ರೂಮ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಪಕ್ಕ ನೆಗೆಟಿವ್ ಎನರ್ಜಿ ಇರೋದಂತೂ ಗ್ಯಾರಂಟಿ. ಬಟ್ ನನಗೆ ಅದು ಎಕ್ಸ್ಪೀರಿಯೆನ್ಸ್ ಆಗ್ತಿದೆ. ನೈಟು ಮಿನಿಮಮ್ 10 ಗಂಟೆ 11 ಗಂಟೆ ಅಷ್ಟೊತ್ತಿ ಬಂದರೆ ಪಕ್ಕ ಅದೊಂದು ಸ್ಪಿರಿಟು ಏನು ನೆಗೆಟಿವ್ ಎನರ್ಜಿ ಇದೆ ಅವ್ರವ್ರು ಪಕ್ಕ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಡೇ ಔಟ್ ಬಂದಿರೋದ್ರಿಂದ ಎಕ್ಸ್ಪೀರಿಯೆನ್ಸ್ ಅಷ್ಟೇನು ಆಗ್ತಿಲ್ಲ ನನಗೆ. ಇದು ಚೆನ್ನಾಗಿದೆ ಪ್ಲೇಸ್ ಮತ್ತು ಅಮೇಝಿಂಗ್ ಸಕ್ಕತ್ತಾಗಿದೆ. ಗೋಸ್ಟ್ ಹಂಟಿಂಗ್ ಮಾಡೋದಕ್ಕಾಗಿರ್ಬೋದು, ಒಂದು ಸ್ಪಿರಿಟ್ ನೆಗೆಟಿವ್ ಎನರ್ಜಿನ ಒಂದು ಫೀಲ್ ಮಾಡೋದಕ್ಕೆ ನೈಟ್ ಹೊತ್ತು ಬಂದರೆ ಥ್ರಿಲ್ಲಿಂಗ್ ಆಗಿರುತ್ತೆ. ಥ್ರಿಲ್ಲಿಂಗ್. ಆ್ಯಕ್ಚುಲಿ ನನಗೇನಂತಂದರೆ ಒಂದು ಸಲಿನಾದರೂ ದೆವ್ವನ ನೋಡಬೇಕು ಅನ್ನೋ ಸಿಕ್ಕಾಪಟ್ಟೆ ಆಸೆ ಇದೆ. ಒಂದು ಸಲ ಈ ಲೋಕಲ್ಸ್ ಹೇಳೋ ಪ್ರಕಾರ ಯಾವ ಕಾರಣಕ್ಕೆ ಕಾಲೇಜ್ ಮುಚ್ಚೋಗಿದೆ ಅಂತ ನನಗೂ ಗೊತ್ತಿಲ್ಲ. ನಾನು ಕೇಳೋಕ್ಕೆ ಹೋಗಿಲ್ಲ. ಬಟ್ ನಾನು ಬಂದು ಒಂದು ಎಕ್ಸ್ಪ್ಲೋರ್ ಮಾಡಿದ್ದೀನಿ ಅಷ್ಟೇ. ಮೈ ಎಕ್ಸ್ಪೀರಿಯನ್ಸ್ ಇಸ್ ಬೆಟರ್. ಚೆನ್ನಾಗಿತ್ತು ನನ್ನ ಎಕ್ಸ್ಪೀರಿಯೆನ್ಸು.